ನಮಸ್ಕಾರ ಸ್ನೇಹಿತರ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಎಲ್ ಸಿ ರಿಸಲ್ಟ್ ವಿಡಿಯೋ ನಿನ್ನೆ ಮಾಡಿದ್ದೆ. ಆದರೆ ಆ ವಿಡಿಯೋದಲ್ಲಿ ಸಾಕಷ್ಟು ಕಾಮೆಂಟ್ಸು ಹಿಂದಿ ಗ್ರೇಸ್ ಮಾರ್ಕ್ಸ್ ಬಗ್ಗೆನೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರು ಕಾಮೆಂಟ್ಸ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೆ, ಯಾರು ವಿಡಿಯೋ ಕೆಳಗಡೆ ಬಂದು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಯಾರು ಕಾಮೆಂಟ್ ಮುಖಾಂತರ ತಿಳಿಸ್ತಾರೋ, ಯಾವ ಟಾಪಿಕ್ ಬಗ್ಗೆ ನೀವು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆನೇ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತಾದರೆ ಹೇಳಿದ್ದೆ. ಈಗ ವಿದ್ಯಾರ್ಥಿಗಳು ಹಿಂದಿ ಗ್ರೇಸ್ ಮಾರ್ಕ್ಸ್ ಮತ್ತು ಹಿಂದಿ ನಮ್ಮನ್ನು ಪಾಸ್ ಮಾಡ್ತಾರ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಕಾಮೆಂಟ್ಸು ವಿದ್ಯಾರ್ಥಿಗಳ ಕಡೆಯಿಂದ ಬಂದಿತ್ತು. ಅದರಿಂದ ವಿದ್ಯಾರ್ಥಿಗಳು ಕೇಳಿದ್ರು, ಅದರಿಂದ ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಹಿಂದಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಿಂದಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಪಾಸ್ ಮಾಡ್ತಾರಾ ಮಾಡಲ್ವಾ, ಗ್ರೇಡ್ ಕೊಡ್ತಾರಾ, ಮಾರ್ಕ್ಸ್ ಕೊಡ್ತಾರಾ, ಏನು ಕೊಡ್ತಾರೆ, ಏನು ಕತೆ ನಡೀತಿದೆ ಅನ್ನುವಂಥದ್ದನ್ನು ಎಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತೂ ಹಿಂದಿ ಪರೀಕ್ಷೆ ತುಂಬಾ ಟಫ್ ಇತ್ತು, ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಇತ್ತು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಅಲ್ಲಿ ಕೇಳ್ತಾನೆ ಇದ್ರು. ನಾವು ಹಿಂದಿ ಈಸಿ ಇರುತ್ತೆ ಅಂತ ನೆಗ್ಲೆಕ್ಟ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ತುಂಬಾನೇ ಕಷ್ಟ ಕೊಟ್ಟಿದ್ರು ಹಿಂದಿ ಪೇಪರು ನಮಗೆ. ಹಿಂದಿಯಲ್ಲಿ ನಾವೇನಾದ್ರೂ ಫೈಲ್ ಆಗ್ಬಿಡ್ತೀವಿ ಅನ್ನೋ ಅಂದ್ಬಿಟ್ಟು ವಿದ್ಯಾರ್ಥಿಗಳು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಒಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದ್ರು, ಎಸ್ ಎಸ್ ಎಲ್ ಸಿಯಲ್ಲಿ ಹಿಂದಿ ಎಕ್ಸಾಮ್ನಲ್ಲಿ ಅಂದ್ರೆ ತೃತೀಯ ಭಾಷೆ ಹಿಂದಿ ಎಕ್ಸಾಮ್ನಲ್ಲಿ ಈ ಒಂದು ತೃತೀಯ ಭಾಷೆ ಹಿಂದಿ ಪರೀಕ್ಷೆಯಲ್ಲಿ ಈ ಒಂದು ಫೈಲು ಪಾಸ್ ಅಂತ ಏನು ಇರಲ್ಲ, ನಾರ್ಮಲ್ ಆಗಿ ಗ್ರೇಡ್ ಕೊಡ್ತೀವಿ ಅಂತ ಒಂದು ಹೇಳಿದ್ರು. ಇಲ್ಲಿ ಮಧು ಬಂಗಾರಪ್ಪ ಅವರು ಈ ರೀತಿಯಾಗಿ ಅಪ್ಡೇಟ್ ಆದರೆ ಕೊಟ್ಟಿದ್ರು. ಗ್ರೇಡ್ ಮುಖಾಂತರ ಹಿಂದಿ ಇದು ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಅಂದರೆ ಗ್ರೇಡ್ ಮುಖಾಂತರ ಕೊಡ್ತಾರಂತ ಹೇಳಿದ್ರು. ಆದರೆ ಇಲ್ಲಿ ಕೋರ್ಟಲ್ಲಿ ಕೇಸ್ ಆಯಿತು, ಹೈಕೋರ್ಟ್ಸ್ ಕಡೆಯಿಂದ ಒಂದು ಆದೇಶ ಬಂತು, ಇಲ್ಲ ಹಿಂದಿ ಇದು ಗ್ರೇಡ್ ಏನು ಬೇಡ, ಡೈರೆಕ್ಟ್ ಆಗಿ ಈಗ ಹಿಂದಿನ ವರ್ಷ ಎಲ್ಲ ಯಾವ ರೀತಿ ಮಾರ್ಕ್ಸ್ ಕೊಡ್ತಿದ್ರು ಅದೇ ರೀತಿ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಹಿಂದಿನ ವರ್ಷ ಎಲ್ಲ ಯಾವ ಥರ ಕೊಟ್ಟಿದ್ರು, 80ಗೆ ಯಾರಾದರೂ 70 ತೆಗೆದಿದ್ರೆ 80ಗೆ 70, 80ಗೆ 60, 80ಗೆ 50 ಈ ರೀತಿಯಾಗಿ ಮಾರ್ಕ್ಸನ್ನು ಕೊಡ್ತಿದ್ರು. ಅವ್ರು ಎಷ್ಟು ಮಾರ್ಕ್ಸ್ ತೆಗೆದಿದ್ರೆ ಅಷ್ಟು ಮಾರ್ಕ್ಸು ಯಥಾಸ್ಥಿತಿಯಾಗಿ ಹಂಗೆ ಮಾರ್ಕ್ಸ್ ಕೊಡಿ, ಏನು ಬದಲಾವಣೆ ಮಾಡಬೇಡಿ ಅಂದ್ಬಿಟ್ಟು ಹೈಕೋರ್ಟ್ ಕಡೆಯಿಂದ ಡಿಸಿಷನ್ ಆದರೆ ಬಂತು. ಆದರೆ ಮಧು ಬಂಗಾರಪ್ಪ ಅವರು ಹೇಳಿದ್ದೇನೆಂದರೆ ನಾವು ಗ್ರೇಡ್ ಮುಖಾಂತರ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಹೈಕೋರ್ಟ್ ಕಡೆಯಿಂದ ಡಿಸಿಷನ್ ಏನು ಬಂದಿದೆ ಅಂದರೆ, ಇಲ್ಲ, ಯಥಾಸ್ಥಿತಿಯಾಗಿ ಮೊದಲೆಲ್ಲ ಯಾವ ರೀತಿಯಾಗಿ ಹಿಂದಿಗೆ ಮಾರ್ಕ್ಸ್ ಕೊಡ್ತಿದ್ರು ಅದೇ ರೀತಿಯಾಗಿ ಮಾರ್ಕ್ಸೇ ಕೊಡಿ ಅನ್ನುವಂಥದ್ದನ್ನ ಹೇಳಿದ್ರು. ಈಗ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು, ಯಥಾಸ್ಥಿತಿಯಾಗಿ ಲಾಸ್ಟ್ ಇಯರ್ ಕೊಟ್ಟಂಗೆ ಮಾರ್ಕ್ಸ್ ಕೊಡ್ತಾರೆ, ಓಕೆ, ನಮ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹಿಂದಿಯಲ್ಲಿ ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಿದಾರಾ, ತುಂಬಾ ಟಫ್ ಇತ್ತು ಕ್ವಶನ್ ಪೇಪರ್ ಅಂತೆಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ಸ್ನೇಹಿತರೆ, ನಿಮಗೆ ಹಿಂದಿ ಪರೀಕ್ಷೆಯಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಕೊಡ್ತಿಲ್ಲ. ಮತ್ತೆ ಇನ್ನೊಂದು ವಿಷಯ, ನೀವ್ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ. ಹಿಂದಿ ಎಕ್ಸಾಮಲ್ಲಿ ನೀವೇನೋ ಒಂದು ಸ್ವಲ್ಪ ಬರೆದು ಬಂದಿದ್ರೆ ಸಾಕು, ಪಾಸ್ ಮಾಡ್ತಾರೆ. ಏನೋ ಒಂದಾದ್ರೂ ಬರೆದು ಬಂದಿದ್ರೆ ಕಂಪಲ್ಸರಿ ನಿಮ್ಮ ವಿದ್ಯಾರ್ಥಿಗಳು ಪಾಸ್ ಮಾಡೇ ಮಾಡ್ತಾರೆ. ಈಗ ನಿಮ್ಮ ಶಿಕ್ಷಕರು ಯಾವ ರೀತಿ ಪೇಪರ್ಸ್ ಎವ್ಯಾಲ್ಯೂಯೇಷನ್ ಕರೆಕ್ಷನ್ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡಲ್ಲ. ನಿಮಗೆ ಸ್ವಲ್ಪ ಈಸಿಯಾಗಿ ಕರೆಕ್ಷನ್ ಇರುತ್ತೆ, ಲಿಬ್ರಲ್ ಕರೆಕ್ಷನ್ನೇ ಮಾಡ್ತಾರೆ ಎಸ್ ಎಸ್ ಎಲ್ ಸಿಯಲ್ಲಿ. ನಿಮಗೆ ವಿದ್ಯಾರ್ಥಿಗಳಿಗೆ ಭಯ ಏನಂದ್ರೆ, ನಿಮ್ಮ ಟೀಚರ್ಸ್ ಎಲ್ಲ ಅಂದ್ರೆ ನೀವು ಕರೆಕ್ಟ್ ಆನ್ಸರ್ ಬರೀಲಿ, ಕರೆಕ್ಟಾಗಿ ಕಲೀಲಿ, ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ ಅಂದ್ಬಿಟ್ಟು ನಿಮ್ಮ ಟೀಚರ್ಸ್ ಎಲ್ಲ ನಿಮಗೆ ಸ್ವಲ್ಪ ಸ್ಟ್ರಿಕ್ಟ್ ಕರೆಕ್ಷನ್ ಮಾಡ್ತಿದ್ರು. ಆದರೆ ಇಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಸ್ಟ್ರಿಕ್ಟ್ ಕರೆಕ್ಷನ್ ಏನು ಮಾಡಲ್ಲ. ಈಗ ಬೋರ್ಡಲ್ಲಿ ಏನು ಕರೆಕ್ಷನ್ ನಡೀತಿದೆ, ನಿಮಗೆ ಸ್ಟ್ರಿಕ್ಟ್ ಕರೆಕ್ಷನ್ ಅಂತೂ ಮಾಡಲ್ಲ, ಲಿಬ್ರಲ್ ಆಗಿ ಕರೆಕ್ಷನ್ ಮಾಡ್ತಾರೆ. ಹಿಂದಿಯಲ್ಲಿ ಪಾಸ್ ಆಗ್ತೀರಾ, ತಲೆ ಕೆಡಿಸ್ಕೋಬೇಡಿ. ನೀವೇನೋ ಒಂದು ಬರೆದು ಬಂದಿದ್ರು ಹಿಂದಿ ಪಾಸ್ ಆಗೇ ಆಗ್ತೀರಾ. ವಿದ್ಯಾರ್ಥಿಗಳು ಹಿಂದಿ ಬಗ್ಗೆ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ. ಯಾವತ್ತು ನೋಡಿದ್ರು ಹಿಂದಿ ಬಗ್ಗೆನೇ ಕಾಮೆಂಟ್ಸ್ ಬರ್ತಿತ್ತು. ಆದರೆ ಸರ್ಕಾರದ ಕಡೆಯಿಂದ ಈಗ ಹಿಂದಿ ಎಕ್ಸಾಮ್ನಲ್ಲಿ ನಿಮ್ಗೆ ಯಾವುದೇ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳಿಲ್ಲ. ನಿಮಗೆ ಈಗ ಪ್ರೆಸೆಂಟ್ ಇರುವಂತಹ ಸಿಚುವೇಶನ್ ಪ್ರಕಾರ ಹಿಂದಿಯಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ ಇಲ್ಲ ಇಲ್ಲ. ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆನೇ ಮತ್ತೆ ಸತತವಾಗಿ ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ರು, ಹಿಂದಿಯಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ. ಆದರೆ ನಿಮ್ಗೆ ಹೇಳುವಂಥದ್ದು ಏನಂದ್ರೆ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಲಿಬ್ರಲ್ ಕರೆಕ್ಷನ್ ಇರುತ್ತೆ, ಯಾವುದೇ ಸ್ಟ್ರಿಕ್ಟ್ ಕರೆಕ್ಷನ್ ಎಲ್ಲ ಇರಲ್ಲ. ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಒಳ್ಳೆ ಸ್ಕೋರೇ ಆಗುತ್ತೆ ವಿದ್ಯಾರ್ಥಿಗಳದು. ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣವರು ಯಾರಾದರೂ ಇದ್ರೆ, ಅಣ್ಣನೋ ಅಕ್ಕನೋ ಇಲ್ಲ ಒಂದು ನಿಮ್ಮ ನೆಂಟ್ರಲ್ಲಿ ಯಾರಾದರೂ ಇದ್ರೆ ಕೇಳಿ ನೋಡಿ, ಅವ್ರು ಎಲ್ರಿಗೂ ಅಷ್ಟೇ ಈ ಥರ ಹಾಗೆ ಆಗಿರುತ್ತೆ. ಎಸ್ ಎಸ್ ಎಲ್ ಸಿ ಒಂದು 500 ಬಂದರೆ ಸಾಕು ಅಂದ್ಕೊಂಡಿರ್ತಾರೆ, ಅಂಥವ್ರದ್ದು 550 ಬಂದಿರುತ್ತೆ, 540 ಬಂದಿರುತ್ತೆ. ಈ ರೀತಿಯಾಗಿ ಒಳ್ಳೆ ಮಾರ್ಕ್ಸೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಕೆಲವೊಂದು ವಿದ್ಯಾರ್ಥಿಗಳೆಲ್ಲ ಕಾಮೆಂಟ್ ಮಾಡಿದ್ರು, ನಮ್ದು 625ಗೆ 600 ಬರುತ್ತೆ, 580 ಬರುತ್ತೆ, 550 ಬರುತ್ತೆ ಅಂತ ಕೆಲವೊಂದು ವಿದ್ಯಾರ್ಥಿಗಳೆಲ್ಲ ಕಾಮೆಂಟ್ ಮಾಡಿದ್ರು. ನಾನು ಅವ್ರಿಗೆಲ್ಲ ಸ್ವಲ್ಪ ರಿಪ್ಲೈ ಕೂಡ ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಆದಷ್ಟು ಈಗ ಯಾರ್ಯಾರು ಇನ್ನೂ ನಿಮ್ದು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಹಿಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಒಳ್ಳೆಯ ಸ್ಕೋರೇ ಆಗುತ್ತೆ ನಿಮ್ಮದು. ನೀವೇನೋ ಒಂದು ಬರೆದು ಬಂದಿದ್ರೆ ಕಂಪಲ್ಸರಿ ಒಳ್ಳೆ ಸ್ಕೋರ್ ಆದರೆ ನಿಮ್ಗೆ ಬಂದೇ ಬರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ
ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆನೇ ನಿಮಗೆ ನೆಕ್ಸ್ಟ್ ವಿಡಿಯೋ ಬರುವಂಥದ್ದು. ಅದರಿಂದ ನಾನು ಪ್ರತಿ ವಿಡಿಯೋದಲ್ಲೂ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ.